ಮಧುಗಿರಿ ನಾವು ಭಾರತೀಯರು ಮಧುಗಿರಿ ಇವರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಮಧುಗಿರಿ ಬೆಟ್ಟದ ತಪ್ಪಲಿನಲ್ಲಿ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಧುಗಿರಿ ಏಕಶಿಲಾ ಬೆಟ್ಟ ಹತ್ತುವ ವಿದ್ಯಾರ್ಥಿಗಳಿಗೆ, ಪ್ರವಾಸಿಗರಿಗೆ ನಾವು ಭಾರತೀಯರು ಸೈಯದ್ ಮುಜಾಮಿಲ್ ತಿಂಡಿ ಮತ್ತು ನೀರನ್ನು ವಿತರಿಸಿದರು. ಶರಣಾಗಲಿ ಕೊನೆಗಾಣಲಿ ಇದು ನಮ್ಮಿಂಡಿಯಾ, ಜೈ ಹಿಂದ್, ಜೈ ಭಾರತ್ ಮಾತಾ. ನಾವು ಭಾರತೀಯರು ಮಧುಗಿರಿ ಇವರ ವತಿಯಿಂದ 2007ರಿಂದಲೂ ಮಧುಗಿರಿ ಏಕಶಿಲಾ ಬೆಟ್ಟದ ಮೇಲೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಇಲ್ಲಿ ಧ್ವಜಾರೋಹಣ ಮಾಡಿ ಪರ್ವತಾರೋಹಿಗಳಿಗೆ ಅಂದರೆ ಪ್ರವಾಸಿಗರಿಗೆ, ಬೆಟ್ಟ ಹತ್ತಕ್ಕೆ ಬರುವಂತಹ ಸ್ಟೂಡೆಂಟ್ಸ್ಗೆ, ಜನಸಾಮಾನ್ಯರಿಗೆ ತಿಂಡಿ ಕೊಡ್ತಾ ಬರ್ತಾ ಇದ್ದೀವಿ. ಇದು 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇವತ್ತಿಗೂ ಕೂಡ ನಾವು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮೂಲ ಉದ್ದೇಶ ನಮ್ಮ ಏಕಶಿಲಾ ಬೆಟ್ಟ ಇಡೀ ವಿಶ್ವಕ್ಕೆ ಪರಿಚಯ ಆಗಬೇಕು, ಮತ್ತು ಇದು ದೊಡ್ಡದಾಗಿ ಬೆಳಿಬೇಕು, ರೋಪ್ವೇ ಆಗಬೇಕು. ಆದಷ್ಟು ಬೇಗ ರೋಪ್ವೇ ಆಗಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಜನಸಾಮಾನ್ಯರಿಗೆ ಒಂದು ಅನುಕೂಲವಾಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಏಕಶಿಲಾ ಬೆಟ್ಟದಿಂದ ತುಂಬ ಜನರಿಗೆ ಒಂದು ವ್ಯಾಪಾರ ಅನ್ನೋದು ಜಾಸ್ತಿ ಹೆಚ್ಚಾಗುತ್ತೆ. ಆಚೆ ಕಡೆಯಿಂದ ಪ್ರವಾಸಿಗರು ಹೊರಗಡೆ ಬಂದರೆ ಆಚೆ ಕಡೆ ದುಡ್ಡು ಪ್ರವಾಸಿಗರ ಒಂದು ಮುಖಾಂತರವಾಗಿ ಮಧುಗಿರಿ ಟೌನ್ ಬರುತ್ತೆ. ಇದರಿಂದ ನಮ್ಮ ಮಧುಗಿರಿ ಬೆಳೆಯುತ್ತೆ, ನಮ್ಮ ಏಕಶಿಲಾ ಬೆಟ್ಟ ಬೆಳೆಯುತ್ತೆ. ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವ್ರಿಗೆ, ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ, ಭಗತ್ ಸಿಂಗ್ ಅವ್ರಿಗೆ, ಸ್ವಾಮಿ ವಿವೇಕಾನಂದವ್ರಿಗೆ ನೆನೆಸ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತಾ. ನನಗೆ ಭಾರತೀಯನಾಗಿರೋದಕ್ಕೆ ಹೆಮ್ಮೆ ಇದೆ. ಮತ್ತು ಎಲ್ಲ ಭಾರತೀಯ ನಾಗರಿಕರಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಮಹಾತ್ಮ ಗಾಂಧೀಜಿ, ಆನಂತರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸುಭಾಷ್ ಚಂದ್ರ ಬೋಸ್ ಎಲ್ಲ ಗಣ್ಯರು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅದೇ ಥರ ನಾವು ಒಳ್ಳೆ ಕೆಲಸಗಳು ಮಾಡಿಕೊಂಡು ಮಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಮತ್ತೊಮ್ಮೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.